ಭೀಮಾ, ನನ್ನ ಮುಖ ನೋಡು. ಸತ್ಯಕ್ಕಿಷ್ಟೊಂದು ಹೆದರ್ಕೊಂಡ್ರೆ ಹೋರಾಟ ಹೇಗ್ ಮಾಡ್ತೀಯ? ಇದ್ರ ಜೊತೆನಲ್ಲಿ ಸತ್ಯ ಏನಂದ್ರೆ, ನೀನ್ ನೋಡ್ತಿದ್ಯಲ್ಲ, ಹಾಗೆ ನಮ್ಮವರೆಲ್ಲರೂ ಬಹುತೇಕರು ಬದುಕ್ತಾ ಇರೋದು ಅವರ ಹಣೆ ಬರಹದ ಮೇಲೆ. ಇಷ್ಟಕ್ಕೆಲ್ಲ ನೀನು ಹೆದರ್ಕೋಬಾರದು. ಇದು ನಮ್ಮ ಸಮಾಜಕ್ಕೆ ಅಂಟ್ಕೊಂಡಿರೋ ಒಂದು ರೋಗ. ಹಿಂದಿನಿಂದ ಇದು ನಡ್ಕೊಂಡ್ ಬರ್ತಾನೆ ಇದೆ. ಹಾಗೆ ಈ ಪದ್ಧತಿಗೆ ಒಳಗಾಗಿರುವಂತ ವ್ಯಕ್ತಿಗಳನ್ನ ನೋಡಿ ಹೆದರ್ಕೋಬಾರ್ದು. ನಮ್ಮ ಹಾಗೆ ಸ್ವಲ್ಪ ಬುದ್ಧಿ ಇರೋರ್ ತರ ಯೋಚನೆ ಮಾಡಬೇಕು. ಇಂಥ ಪರಿಸ್ಥಿತಿಗಳ ವಿರುದ್ಧ ಧ್ವನಿ ಎತ್ತೋದಕ್ಕೆ ಪ್ರಯತ್ನ ಪಡು. ಹಾಗಂದ ಮಾತ್ರಕ್ಕೆ ನಾವೆಲ್ಲ ಹೊಡಿಬೇಕು, ಬೈಬೇಕು ಅಂತಲ್ಲ. ಮುಖ್ಯವಾಗಿ ನಾವು ಸಂಘಟಿತರಾಗಬೇಕು. ಜನರಿಗೆ ನಮ್ಮ ಬಗ್ಗೆ ಇರೋ ದೃಷ್ಟಿಕೋನನ ಬದಲಾಯಿಸಬೇಕು. ಮತ್ತೆ ಭೀಮಾ, ನಮ್ಮಲ್ಲಿರುವಂತ ಯಾವುದೇ ಒಬ್ಬ ವ್ಯಕ್ತಿ ಇಡೀ ಜಗತ್ತಲ್ಲಿ ರಸ್ತೆನಲ್ಲಿ ಈ ತರ ಕಂಡ್ರೆ ಆಗ ನಮ್ಮ ಹೋರಾಟ ಫಲ ಕೊಟ್ಟಿಲ್ಲ ಅಂತ. ನಮ್ಮ ಬಗ್ಗೆ ಯೋಚಿಸ್ಬೇಡ, ಎಲ್ರ ಬಗ್ಗೆ ಯೋಚಿಸು. ಅರ್ಥ ಆಯ್ತಾ? ಮತ್ ನಿಮ್ಗೆ ಅವನ್ ಪಾಡಿಗಿರಕ್ ಬಿಡು ಭೀಮಾಬಾಯಿ. ಯೋಚನೆ ಮಾಡ್ಲಿ ಬಿಡು. ಅವನು ಮಾಡೋ ಚಿಂತನೆಯಿಂದ ಪರಿಹಾರ ಸಿಕ್ಕೇ ಸಿಗತ್ತೆ. ಅದರ ಅವಶ್ಯಕತೆ ತುಂಬಾ ಇದೆ. ನಮ್ ಜಾಗದಲ್ಲಿ ನೀನೋ ನಿಮ್ಮ ಅಪ್ಪನೋ ಆ ಮೇಲ್ಜಾತಿಯವ್ರ ಕೇರಿನಲ್ಲಿ ಓಡಾಡಿದ್ರೆ ಒಂದಿನ ನಿಮ್ಗೂ ಇದೇ ಸ್ಥಿತಿ ಬರುತ್ತೆ. ಬಾ ಬೇಗ. ಪಂಡಿತ್ರೆ, 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 ಆಚಾರಿಗಳು ಮಂಗೇಶ ಇಬ್ರು ನಾಳೆ ಹೊರಗೆ ಬರ್ತಿದ್ದಾರೆ. ನಾವು ಬ್ಯಾರಿಸ್ಟರ್ ಹತ್ರ ಮಾತಾಡ್ಕೊಂಡು ಬಂದ್ವಿ. ಆಚಾರಿ ಹೊರಗ್ ಬಂದ್ಬಿಡ್ಲಿ. ಆ ರಾಮ್ಜಿ ಸಕ್ಪಾಲ್ ಮತ್ತ ಅವನ ಕುಟುಂಬಕ್ಕೆ ಒಂದ್ ಗತಿ ಕಾಣಿಸ್ತಾರೆ. ಗತಿ ಕಾಣಿಸ್ಲೇಬೇಕು. ಈ ನಡುವೆ ಆ ಜನರು ತುಂಬಾನೇ ಮಿತಿಮೀರಿ ಆಡಕ್ ಶುರು ಹಚ್ಕೊಂಡಿದ್ದಾರೆ. ಆ ಹುಡುಗನ್ ದಿಮಾಕ್ ನೋಡಿದ್ರ? ನನ್ ಮುಂದೆನೆ ನಿಂತು ನನ್ಗೆ ಕೈ ತೋರಿಸ್ತಾನೆ. ನೋಡಿದ್ವಲ್ಲ ನಾವುನು. ನೀವ್ ಅವ್ರ ಮನೆ ಹೊಡೆಯಕ್ ಹೋಗಿದ್ದಾಗ ಆ ಗುರುಗಳನ್ನ ಕರೆಸಿ ಹೆಂಗ್ ಬಾಯಿ ಮುಚ್ಚಿಸ್ತಾ ಅಂತ. ಅವನು ಆ ಪೊಲೀಸ್ನವರ ಹೆಸರು ಹೇಳಿದ್ದಕ್ಕೆ ನಾನ್ ಸುಮ್ನಾದೆ. ಇಲ್ಲಂದಿದ್ರೆ ಅವತ್ತೇ ಅವ್ರನ್ನ ಬೀದಿಗೆ ತರ್ತಿದ್ದೆ. ಪಂಡಿತ್ರೆ, ಅವತ್ತಿನ ವಿಷಯ ಬಿಟ್ಟಾಕಿ ಇವತ್ತು ಅವಕಾಶ ಸಿಕ್ಕಿದೆ. ನಾನು ಕೇಳ್ಪಟ್ಟೆ ಆ ಭೀಮ್ರಾವ್ ಅವನ್ ಜಾತಿಯವರು ಕುತ್ತಿಗೆಯಲ್ಲಿ ಮಡಕೆ, ಸೊಂಟದಲ್ಲಿ ಪೊರ್ಕೆ ತಗಲಾಕೊಂಡು ಮೇಲ್ನೋರ್ ಕೇರಿನಲ್ಲಿ ಹೋಗೋದನ್ನ ನೋಡಿದಾನೆ ಅಂತ. ನಿಮಗ್ ಗೊತ್ತಾ? ಅವರು ನೋಡಿ ಹೆದರ್ಕೊಂಡು ಓಡೋದ್ನಂತೆ. ಎಂತ ಸಿಹಿ ಸುದ್ದಿನಪ್ಪ ಇದು. ಆ ಗೂಳಿ ಹುಡ್ಗನ್ಗೂ ಭಯ ಇದೆ. ಹಾಗಾದ್ರೆ ಬರ್ಲಿ ಆ ಆಚಾರಿ. ಅವನಿಗೆ ಹೆಂಗ್ ಚಳಿ ಬಿಡಿಸ್ಬೇಕು ಅಂದ್ರೆ ನಮ್ಮನ್ ನೋಡಿದ್ರೆ ಹೆದರ್ಕೊಂಡ್ ಸಾಯ್ಬೇಕು. ನೋಡ್ತಿರು, ನಮ್ಮಪ್ಪ ಹೊರಗೆ ಬಂದ್ರೆ ಮತ್ತೆ ಹೊಸ ನಾಟಕ ಶುರು ಮಾಡ್ಕೋತಾರೆ. ಇವ್ರೇನೋ ಉಪಾಯ ಮಾಡ್ತಿದ್ದಾರೆ ಅಂತ ಭೀಮ್ರಾವ್ ಅವ್ರ ಅಪ್ಪಂಗೆ ಮತ್ತೆ ಅವ್ರ ಮನೆಯವ್ರಿಗೆ ಈಗಲೇ ಹೋಗಿ ತಿಳಿಸ್ಬೇಕು. ಭೀಮಾ, ಯೋಚನೆ ಮಾಡಿದ್ ಸಾಕು, ಬಂದು ಊಟ ಮಾಡು. ಬಾ ಪುಟ್ಟ, ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ. ಬೇಡ ಅದ್ಕೆ, ನಾನೇ ಆಮೇಲೆ ತಿನ್ನಿಸ್ತೀನಿ. ಅವನಿಗೆ ಬರಲ್ಲ.
ಸರಿ. ಅತ್ತೆ, ಧ್ರುವಂಗ್ ಊಟ ಹಾಕೊಡಿ, ನಾನು ಹೋಗಿ ಕೊಟ್ಟು ಬರ್ತೀನಿ. ಆ, ಮಂಜುಳಾ ತುಳಸಿ ಓದಿದ್ ಸಾಕು, ನಡೀರಿ ಊಟ ಮಾಡೋಣ. ನಡೀರಿ ಮಕ್ಕಳ. ಭೀಮಾ, ನಾನ್ ಬಂದೆ. ಅತ್ತೆ ನೋಡಿ, ಧ್ರುವ ಬಂದೇ ಬಿಟ್ಟ. ಬೇಗ ಕೊಟ್ಟೆ ಕೊಡಿ. ಕೊಟ್ಟೆ. ಹಾ, ಬಂದ ಇರು. ಆನಂದ್. ಹಾ ಧ್ರುವ, ಡಬ್ಬಿಗೆ ಹಾಕ್ಸ್ಕೊತಿದ್ದೆ, ನಾನೇ ಬಂದ್ ಕೊಡೋಣ ಅಂತ. ತಗೋ ಕೊಡು, ನಾನೇ ತಗೊಂಡೋಗ್ತೀನಿ. ನಾನ್ ನಿಮ್ಮ ಹತ್ರ ಒಂದು ವಿಷಯ ಹೇಳಕ್ಕಂತಾನೆ ಬಂದಿದ್ದು. ನಮ್ಮಪ್ಪ ಮತ್ತೆ ಚಾ ಅಂಗಡಿ ಮಂಗೇಶಣ್ಣ ಇಬ್ರು ನಾಳೆ ಹೊರಗೆ ಬರ್ತಿದ್ದಾರೆ. ನೀವ್ ಸ್ವಲ್ಪ ಹುಷಾರಾಗಿರಿ. ಅವನ್ ಹೇಳಿದ್ದು ಸರಿನೇ. ನಾವ್ಯಾರು ಅವ್ರ ಸಹವಾಸಕ್ಕೆ ಹೋಗೋದೇ ಬೇಡ. ನಾವಾಯ್ತು ನಮ್ ಪಾಡಾಯ್ತು ಅಂತಿರೋಣ. ಅದು ಹೆಂಗಿರಕ್ಕಾಗತ್ತೆ ಭೀಮಾಬಾಯಿ? ಅವರಿಂದ ನಮಗೆ ನಮ್ ಕೆಲ್ಸಕ್ಕೆ ತೊಂದರೆ ಬಂದ್ರೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆಯಿಂದ ಅವ್ರ ಸಹವಾಸಕ್ಕೆ ಹೋಗ್ಬಾರ್ದಷ್ಟೇ. ಯಾವಾಗ್ಲಾದ್ರೂ ನನ್ ಮಾತು ಕೇಳಿ ಒಂಚೂರು. ಭೀಮಾ, ನಾನು ಇವತ್ತು ಸ್ಕೂಲಿಗೆ ಬರಲ್ಲ. ನಂಗೆ ಹೊಟ್ಟೆ ನೋವ್ತಿದೆ. ಹಂಗೆ ಆಗಬೇಕು, ಹಂಗೆ ಆಗಬೇಕು. ಏನ್ ಹಂಗೆ ಆಗ್ಬೇಕು? ಒಬ್ನೇ ಪಾಯಸ ತಿನ್ನು, ನಮಗೂ ಕೊಡ್ದೆ. ತಿಂತೀನಿ, ನಿಮ್ಗೆ ಕೊಡ್ದೇನೆ ನಾನು ಒಬ್ನೇ ತಿಂತೀನಿ. ಇನ್ನು ತಿಂತೀನಿ. ಅದೆಷ್ಟು ಕೆಡುತ್ತೋ ಕೆಡ್ಲಿ, ನಾನು ನೋಡ್ತೀನಿ. ಇನ್ನೊಂದ್ಸತಿ ತಿನ್ನು, ಗೊತ್ತಾಗತ್ತೆ. ಭೀಮ್ರಾವ್ ಹೇಳ್ದ ಅಂತ ನಾವು ಓಡಿ ಗೆದ್ವಿ. ಈಗ ಓಡೋ ಪುಣ್ಯ ನಿಂಗ್ ಸಿಕ್ಕಿದೆ. ಚಂಬಿಟ್ಕೊಂಡು ಹೊರಡು ಹೊರಡು, ಸ್ಕೂಲಿಗೆ ಹೊರಡು. ನಿನ್ನಿಂದ ಭೀಮಾನು ಸ್ಕೂಲ್ಗೆ ಹೋಗದೇ ಇರಂಗಾಗುತ್ತೆ. ಸ್ಕೂಲ್ಗೆ ಹೋಗಿ ಪಾಠ ಕೇಳಿಸ್ಕೊಳ್ಳ ಅಥವಾ ಪದೇ ಪದೇ ಎದ್ದು ಬೈಲ್ ಕಡೆ ಹೊಡೋದು? ಭೀಮಾ, ಇವತ್ ನಾನೇ ನಿಂಗೆ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ನಡಿ. ಆನಂದ, ನೀನ್ ಮನೇಲೇ ಇರು. ಆಚಾರ್ಯಗಳೇ, ಏನಾದ್ರೂ ಮಾಡಿ ಈ ರಾಮ್ಜಿ ಸಕ್ಪಾಲ್ಗೊಂದು ಗತಿ ಕಾಣಿಸ್ಲೇಬೇಕು. ನೋಡಿ, ಅಲ್ಲಿ ಅವನೇ ಬರ್ತಿದ್ದಾನೆ. ಅವರಿಬ್ರು ಸ್ವಲ್ಪ ಹತ್ರ ಬರಲಿ ಬಿಡು. ನೀವು ಯಾಕೆ ಅಡ್ಡ ಹಾಕ್ತಿದ್ರ? ನೀವಿಬ್ರು ಇಲ್ಲಿಂದ ಹೋಗೋ ಆಗಿಲ್ಲ. ನೋಡಿ, ನಂಗೆ ಹೋಗಕ್ ಬಿಡಿ. ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. ಸ್ಕೂಲ್ಗಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗು. ಆದ್ರೆ ಇಲ್ಲಿಂದ ಸ್ಕೂಲ್ವರೆಗೂ ಇರೋ ಜಮೀನೆಲ್ಲ ನಂದೇ. ನೀನ್ ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಕತ್ತಲೊಂದ್ ಮಡಕೆ, ಸೊಂಟದಲ್ಲೊಂದ್ ಪೊರ್ಕೆ ತಗ್ಲಾಕೋ. ದಿನ ನಾವ್ ಇದೇ ರಸ್ತೆಯಲ್ಲಿ ಓಡಾಡೋದು, ಆದ್ರೆ ಇವತ್ತೇನಾಯ್ತು? ನಮಗ್ ಬುದ್ಧಿ ಬಂದಿದೆ, ಈಗ ಅರ್ಥ ಆಗಿದೆ. ನಿಮ್ಮಿಬ್ಬರಿಂದ ಈ ಜಮೀನು ಅಶುದ್ಧ ಆಗಿದೆ, ಬೇರೆ ದಾರಿನೇ ಇಲ್ಲ. ಈಗ ಜಮೀನ ಶುದ್ಧ ಮಾಡ್ಲೇಬೇಕು. ಆಮೇಲೆ ನೀವು ಅಶುದ್ಧ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ನೋಡೋಣ. ರಾಮ್ಜಿ ಸಕ್ಪಾಲ್
ತೀರ್ಮಾನ ನೀನೇ ಮಾಡು. ನಿನ್ ಮಗನ್ನ ಕರ್ಕೊಂಡು ಮನೆಗೆ ಹೋಗ್ತೀಯೋ ಅಥವಾ ನಾವು ಹೇಳಿದ್ದನ್ನ ಒಪ್ಕೊಂತೀಯೋ? ಒಪ್ಕೊಳ್ಳೋ ಹಾಗಿದ್ರೆ ನಿನ್ ಮಗನ್ನ ಕರ್ಕೊಂಡು ಸ್ಕೂಲಿಗೆ ಹೋಗ್ಬೋದಲ್ಲ. ನಾನ್ ನನ್ನ ಮಗನ ಕರ್ಕೊಂಡು ವಾಪಸ್ ಮನೆಗಂತೂ ಹೋಗಲ್ಲ. ಅದೇನಾಗುತ್ತೋ ಆಗ್ಲಿ, ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ. ಇದನ್ನ ಹಾಕೋಬೇಕು ತಾನೆ? ನಿಮ್ಗೂ ಇದೇ ಬೇಕಲ್ವಾ? ಹಾಕೋತೀನಿ. ಆದ್ರೆ ನಾನ್ ನನ್ನ ಮಗನ್ನ ಹೆಗಲ್ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆಗಲ್ಲ, ಇಬ್ರು ಹಾಕೊಳ್ಳೇಬೇಕು. ಹಾಕಿ ಅವ್ರಿಗೆ. ಇಲ್ಲ ಇಲ್ಲ ಬೇಡಪ್ಪ, ನಾವ್ ಅದನ್ನ ಕಟ್ಕೊಳ್ಳೋದ್ ಬೇಡ. ಅದೇಗ್ ಹಾಕೊಳ್ಳಲ್ಲ ನೀನು? ನೀವಿದನ್ ಹಾಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಓಡಾಡಕ್ಕೆ ಬಿಡಲ್ಲ. ಅಪ್ಪ ಅಪ್ಪ ಬೇಡಪ್ಪ, ಬೇಡ. ಯಾಕೆ? ಏನಾಯ್ತು ಭೀಮಾ? ಏನು? ಏನ್ ಬೇಡ? ಏನಾಯ್ತು? ಏನಾಯ್ತು ಭೀಮಾ? ಯಾಕೆ ಕಿರ್ಚ್ಕೊಂಡೆ? ಹೇಳು. ಅಪ್ಪ ನೀವು ಹುಷಾರಾಗಿದ್ದೀರಾ? ಹಾ ಭೀಮಾ, ನಾನು ಆರಾಮಾಗಿದ್ದೀನಿ. ಆದ್ರೆ ಆ ಮಟ್ಕೆ ಹಿಂದೆ ಪರ್ಕೆ ಭೀಮಾ, ನಿನ್ಗೆ ಕೆಟ್ಟ ಕನ್ಸ್ ಬಿದ್ದಿರ್ಬೋದು. ಏನಾಗಲ್ಲ, ಮಲ್ಕೋ. ಭೀಮಾ, ಅಪ್ಪ ಚೆನ್ನಾಗೇ ಇದ್ದಾರೆ. ಭೀಮಾ ಮಲ್ಕೋ, ನನಗೇನು ಆಗಲ್ಲ. ಮಲ್ಕೋ ಮಲ್ಕೋ ಮಲ್ಕೋಪ್ಪ. ಕಣ್ಮುಚ್ಚು. ಭೀಮನ್ ಮನ್ಸಿನ ಮೇಲೆ ಅವರು ತುಂಬಾ ಪರಿಣಾಮ ಬೀರಿದ್ದಾರೆ ಅನ್ಸುತ್ತೆ. ಆ ಮಡಿಕೆ ಪೊರ್ಕೆನ ನಾನು ಹಾಕೊಳ್ಳೋ ತರ ಖಂಡಿತ ಕನ್ಸ್ ಕಂಡಿರ್ತಾನೆ. ಅದಕ್ಕೆ ಹೆದರ್ಕೊಂಡು ಎದ್ದು ಕೂತಿದ್ದಾನೆ. ಆದ್ರೆ ಇದ್ರ ಬಗ್ಗೆ ಭೀಮಂಗೆ ನಾನೇನು ಹೇಳೇ ಇಲ್ವಲ್ಲ. ಅದಕ್ಕೆ ಕೂದ್ಲು ತುಂಬಾ ಸೊರ್ಗೋಗಿದೆ. ಹೌದು, ಅದಕ್ಕೆ ಎಣ್ಣೆ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ. ಆನಂದಣ್ಣ, ನೀನ್ ಮೋಸ ಆಡ್ತಿದ್ಯಾ? ಇಲ್ಲಪ್ಪ, ನಾನೇನು ಮೋಸ ಮಾಡ್ಲಿಲ್ಲ. 4 ಬಿತ್ತು 4 ಇಟ್ಟೆ. ಇಲ್ಲ 3 ಬಿದ್ದಿದ್ದು. 3 ಅಲ್ಲ 4 ಬಿದ್ದಿದ್ದು. 4 ನಾನು ಕೆಲ್ಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ, ನೀವೆಲ್ಲ ಮನೇಲೇ ಇರಿ. ಆಡಿ ಆಡಿ ಆಡಿ. ಸರಿಯಪ್ಪ. ಹಾಗೆ ಓದ್ಕೋಬೇಕು, ಆಯ್ತಾ? ಬಿದ್ದಿದ್ದು. ಇಲ್ಲ ಇಲ್ಲ 3 ಬಿದ್ದಿದ್ದು. ಬರ್ಲಾ ಭೀಮಾ? 4 ಬಿದ್ದಿದ್ದು. ಇಲ್ಲ ಇಲ್ಲ 4 ಬಿದ್ದಿದ್ದು. 4 ಬಿದ್ದಿದ್ದು. 3 ಬಿದ್ದಿದ್ದು. 4 ಬಿದ್ದಿದ್ದು. ನೀನ್ ಮೋಸ ಆಡ್ತಿದ್ಯಾ? 4 ಬಿದ್ದಿದ್ದು. ನನ್ ಕನ್ಸಲ್ಲಾದಂಗೆ ಅಪ್ಪಂಗೇನು ಆಗದೆ ಇರೋ ತರ ನೋಡ್ಕೋಬೇಕು. ಅಣ್ಣ, ಸ್ವಲ್ಪ ಮುಂದೆ ಬಿಡ್ತೀರಾ? ಹಾ, ಕೂತ್ಕೊಳ್ಳಿ. ಹಾ. ನಡಿ.
ನಾನಿನ್ ಮನೆಗೆ ಹೋಗ್ತೀನಿ. ಭೀಮಾ, ಏನಾಯ್ತು? ನಿಂಗೆ ಇಷ್ಟೊಂದು ಗಾಯ ಹೇಗಾಯ್ತು? ನಾನ್ ಚೆನ್ನಾಗಿದ್ದೀನಿ. ಏನ್ ಚೆನ್ನಾಗಿದ್ಯಾ? ಹೇಳು, ಏನಾಯ್ತು? ಇಲ್ಲ, ನಾನ್ ಮತ್ತೆ ಓದ್ತೀನಿ ಅಂದೆ, ಅಪ್ಪ ಮತ್ತೆ ಹೊಡೆದ್ರು. ಆದ್ರೆ ಈ ಸಲ ನಾನು ಅಳ್ಳಿಲ್ಲ. ಅವತ್ ನೀನೇ ಹೇಳಿದ್ಯಲ್ಲ, ಹೋರಾಟದಿಂದ ಮಾತ್ರ ಗೆಲುವು ಸಾಧ್ಯ ಅಂತ, ಅದನ್ನೇ ಹೇಳೋಣ ಅಂತ ಬಂದೆ. ಈಗ 2ರಲ್ಲಿ 1 ಆಗುತ್ತೆ ಭೀಮಾ. ಒಂದು, ಅಪ್ಪ ನನ್ ಮಾತ್ ಕೇಳ್ತಾರೆ, ಇಲ್ಲ ಹೊಡೆದು ನನ್ ಪ್ರಾಣ ತೆಗಿತಾರೆ. ಹಾಗಂತ ಪ್ರತಿದಿನ ಹೊಡ್ತ ತಿನ್ನಕ್ಕಾಗುತ್ತಾ? ಭೀಮಾ, ಇಡೀ ಊರೇ ನಿನ್ ಬಗ್ಗೆ ಮಾತಾಡ್ತಿದೆ. ಎಲ್ರೂ ನಿನ್ ಬಗ್ಗೆ ದೂರ್ತಾನೆ ಇರ್ತಾರೆ. ಆ ದೂರಲ್ಲೂ ನಿನ್ ಹೋರಾಟನೇ ಕಾಣಿಸ್ತಿರುತ್ತೆ ನಂಗೆ. ನಾನು ನಿನ್ ತರನೇ ಹೋರಾಟ ಮಾಡ್ಬೇಕಂತಿದ್ದೀನಿ. ಜನ ಆಗ ನನ್ ಬಗ್ಗೆನೂ ದೂರ್ತಾರೆ. ನಿನ್ನ ಅನುಸರಿಸ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ತಮ್ಮ. ನೀನ್ ನನ್ನ ತಮ್ಮ ಅಂದ? ಹೌದು, ನೀನ್ ನನ್ ತಮ್ಮನೇ. ಆದ್ರೆ ನನ್ ಜೊತೆಗೂ ನಿನ್ ಜಾತಿಗೂ ಹೊಂದಾಣಿಕೆನೇ ಆಗಲ್ವಲ್ಲ. ನಿನ್ಗೆ ಗೊತ್ತಲ್ಲ. ಕೈ ಮುಂದೆ ಮಾಡು ಮಾಡು. ನಂಗೆ ಯಾವ ಜಾತಿ ಕುಲದ ಮೇಲೂ ನಂಬಿಕೆ ಇಲ್ಲ. ನೀನೇನೇ ಹೇಳು, ನೀನ್ ನನ್ ತಮ್ಮ ಅಷ್ಟೇ. ಈ ಸಮಾಜ ನಮ್ಮಿಬ್ರನ್ನು ಯಾವತ್ತೂ ಅಕ್ಕ ತಮ್ಮ ಅಂತ ಒಪ್ಕೊಳ್ಳಲ್ಲ. ನೀನು ಯಾರಿಗೂ ಹೇಳ್ಬೇಡ. ನಮ್ ಜಾತಿಯವಳೊಬ್ಳು ನಿನ್ಗೆ ಅಕ್ಕ ಅಂತ, ನಾನು ಯಾರಿಗೂ ಹೇಳಲ್ಲ ನಿಮ್ ಜಾತಿಯವನೊಬ್ನು ನನ್ಗೆ ತಮ್ಮ ಅಂತ. ನಾವಿಬ್ರು ಯಾವಾಗ್ಲೂ ಅಕ್ಕ ತಮ್ಮ ಆಗಿರೋಣ. ಆದ್ರೆ ಅಕ್ಕ, ನಾನ್ ನಿನ್ನ ಹೇಗ್ ಕಾಪಾಡ್ಲಿ? ವಿದ್ಯೆ ಹೇಳ್ಕೊಡು. ಅವಕಾಶ ಸಿಕ್ಕಾಗೆಲ್ಲ ನಮಗ್ ಓದ್ ಹೇಳ್ಕೊಡು. ನಮ್ಮನ್ನ ಈ ಸಮಾಜನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ವಿದ್ಯೆಗಿಂತ ದೊಡ್ಡ ಅಸ್ತ್ರ ಬೇರೆ ಏನಿದೆ? ಸರಿ, ನಾನಿನ್ ಬರ್ತೀನಿ. ಯಾರಾದ್ರೂ ನೋಡಿದ್ರೆ ತೊಂದ್ರೆ ಆಗತ್ತೆ. ಸರಿ ಅಕ್ಕ, ನಿನ್ ಜೋಪಾನ ಆಯ್ತಾ? ನಂಗೆ ಯಾವ ಜಾತಿ ಕುಲದ ಮೇಲೂ ನಂಬಿಕೆ ಇಲ್ಲ. ನೀನೇನೇ ಹೇಳು, ನೀನ್ ನನ್ ತಮ್ಮ ಅಷ್ಟೇ. ಈ ಸಮಾಜ ನಮ್ಮಿಬ್ರನ್ನು ಯಾವತ್ತೂ ಅಕ್ಕ ತಮ್ಮ ಅಂತ ಒಪ್ಕೊಳ್ಳಲ್ಲ. ನೀನು ಯಾರಿಗೂ ಹೇಳ್ಬೇಡ. ನಮ್ ಜಾತಿಯವಳೊಬ್ಳು ನಿನ್ಗೆ ಅಕ್ಕ ಅಂತ, ನಾನು ಯಾರಿಗೂ ಹೇಳಲ್ಲ ನಿಮ್ ಜಾತಿಯವನೊಬ್ನು ನನ್ಗೆ ತಮ್ಮ ಅಂತ. ನಾವಿಬ್ರು ಯಾವಾಗ್ಲೂ ಅಕ್ಕ ತಮ್ಮ ಆಗಿರೋಣ. ನಾಕ್ ಬಿತ್ತು ಇಲ್ಲ ನಾವ್ ನಿನ್ ಜೊತೆ ಆಡಲ್ಲ. ನೀನ್ ಬರೀ ಮೋಸ ಮಾಡ್ತೀಯ. ನಾನೇನ್ ಮೋಸ ಮಾಡ್ತಾ ಇಲ್ಲ, ನಿಮ್ಗೆ ಆಡಕ್ ಬರಲ್ಲ ಅಷ್ಟೇ. ನೋಡ್ ಹೇಗೆ ಹೇಳ್ತಿದ್ದಾನೆ. ಅವ್ನ್ ಮಾತ್ ಬಿಡು, ನಿನ್ ಸೊಪ್ಪು ಬಿಡ್ಸ್ಕೊಡು. ನಮ್ಗೂ ಆಡಕ್ ಬರುತ್ತೆ, ಆದ್ರೆ ನಿಂತರ ಮೋಸ ಮಾಡಾಡಕ್ ಬರಲ್ಲ. ತುಂಬಾ ಆಯ್ತು, ಸಾಕ್ ನಿಲ್ಸಿ. ಇದಲ್ಲಿಟ್ಬಿಡು. ಸರಿ ಅಮ್ಮ. ಅಮ್ಮ, ಭೀಮಾ ಎಲ್ಲಿ? ಅಲ್ಲೇ ಇದ್ನಲ್ಲ. ಅಪ್ಪನ್ ಜೊತೆ ಹೋಗಿರ್ಬೇಕು. ತುಂಬಾ ಹೊತ್ತಾಯ್ತಲ್ಲ ಹೋಗಿ. ಅಯ್ಯೋ, ಎಲ್ಲೋದ ಅವನು? ಇವತ್ತು ಕ್ಷೌರ ಮಾಡ್ಬೇಕಿತ್ತಲ್ಲ ನಾನು. ನೀನೇ ಹೋಗಿ ನೋಡ್ಕೊಂಡ್ ಬಾ. ನಿನ್ನೆಯಿಂದ ಮೊದ್ಲೇ ಬೇಜಾರಲ್ಲಿದ್ದಾನೆ. ಎಲ್ಲಿ ಹೋಗಿದ್ದಾನೋ ಏನೋ. ಹೋಗು. ಹಾ, ಅದ್ಕೆ ನಾನ್ ಹಾಗೆ ಸ್ವಲ್ಪ ಓಡಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಹೊತ್ತಿರು, ನಾನು ಬರ್ತೀನಿ. ಅಡಿಗೆನೂ ಆಗೋಯ್ತು, ಹಾಗೆ ಜೊತೆಲಿ ಓಡಾಡ್ಕೊಂಡ್ ಬರೋಣ. ನೀವು
ನೆನ್ನೆ ತಾನೇ ಹೇಳ್ತಿದ್ರೆ ಕಾಲ್ ನೋವಿದೆ ಅಂತ. ಹಾ ಹೌದು, ಸ್ವಲ್ಪ ನೋವಿದೆ. ಅತ್ತೆ, ನಾನೀಗ ಸೊಪ್ಪಿಡ್ಸಿ ನಿಮ್ ಕಾಲ್ ನೀವ್ತೀನಿ ಬಿಡಿ. ಹೌದು ಅದ್ಕೆ, ನೀವ್ ಮನೇಲೇ ಇರಿ, ನಾನು ಈಗ್ಲೇ ಬರ್ತೀನಿ. ವಿಶ್ರಾಂತಿ ತಗೊಳ್ಳಿ. ಹಾ ಸರಿ, ಆದ್ರೆ ಬೇಗ ಬಂದ್ಬಿಡಿ. ಹಾ, ಬಿಸಿಲು ಬಿದ್ರೆ ಸ್ವಲ್ಪ ತಲೆನೋವು ಕಮ್ಮಿ ಆಗತ್ತೆ. ಬೇಗನೆ ಬರ್ತೀನಿ. ಸರಿ. ಮಾಧ್ವಿ, ನೀನೇನಾದ್ರೂ ಭೀಮನ್ ನೋಡ್ದಾ? ಹಾ, ಅವನು ಪಟ್ನಕ್ ಹೋಗೋ ದಾರಿ ಹತ್ರ ಸಿಕ್ಕಿದ್ದ. ಏನಾಯ್ತು? ನಾವಿಬ್ರು ಒಟ್ಟಿಗೆ ಇರೋದನ್ನ ಅವ್ರೇನಾದ್ರೂ ನೋಡಿದ್ರೆ ತೊಂದ್ರೆ ಆಗ್ಬಿಡುತ್ತೆ. ನಾನ್ ತಲೆ ಕೆಡಿಸ್ಕೊಳಲ್ಲ, ನಾನು ಅವ್ರಿಗೆಲ್ಲ ಹೆದ್ರಲ್ಲ. ತಲೆ ಕೆಡಿಸ್ಕೊಳ್ಳೇಬೇಕು. ನೀನ್ ನಮಗ್ ಸಿಗೋದು, ನಾವು ನಿನ್ನ ಹತ್ರ ಮಾತಾಡೋದು. ಅವ್ರಿಗೇನಾದ್ರೂ ಗೊತ್ತಾದ್ರೆ ಈ ಊರಿಂದ ನಿನ್ನ ಮತ್ತೆ ನಿಮ್ ಮನೆಯವ್ರನ್ನ ಓಡಿಸ್ಬಿಡ್ತಾರೆ. ಆಚಾರಿಗಳೇ, ಈಗ ಹೋಗಿಲ್ಲಿಂದ. ಏಯ್, ಬೈಲಿ ಬೈಲಿ. ಏನ್ ಮಾತಾಡ್ತಿದ್ದೆ ಅವಳ ಹತ್ರ? ನಾನಾ? ಆ ಮೇಲ್ಜಾತಿ ಹುಡುಗಿ ಹತ್ರ ನೀನ್ ಅಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಿದ್ದೆ? ನಾನೆಲ್ ಮಾತಾಡ್ತಿದ್ದೆ? ನನ್ ಪಾಡಿಗೆ ನಾನು ಹೋಗ್ತಿದ್ದೆ, ಅವಳು ನಿಂತ್ಕೊಂಡ್ಲು, ನಾನು ನಿಂತ್ಕೊಂಡೆ. ನಾನೇನು ದಾರಿಗೆ ಅಡ್ಡ ನಿಂತಿರ್ಲಿಲ್ವಲ್ಲ. ನಾನೀ ನೋಡ್ಲಾ? ಸರಿ, ತೊಲಗು ಇಲ್ಲಿಂದ. ಆಚಾರಿಗಳೇ, ಇವ್ರು ಇರೋ ತನಕ ನಮ್ ಜಾತಿ ಹೆಣ್ಮಕ್ಳಿಗೆ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ, ಏನಾದ್ರೂ ಉಪಾಯ ಮಾಡ್ಲೇಬೇಕು. ಒಂದ್ ಕೈ ನೋಡೇ ಬಿಡೋಣ. ಮೊದ್ಲು ಅಲ್ಲಿಗೆ ನಡಿ, ಜನ ಕಾಯ್ತಾ ಇರ್ತಾರೆ. ಹಬ್ಬ ಬಚಾವಾದೆ. ಈಗ ಈ ಭೀಮನೆಲ್ಲಪ್ಪ ಹುಡುಕದು? ಅವನ ಕಾಡ್ ಕಡೆ ಏನಾದ್ರೂ ಹೋಗಿರ್ಬೋದಾ? ಪರಿಸ್ಥಿತಿಗಳ ವಿರುದ್ಧ ಧ್ವನಿ ಎತ್ತೋದಕ್ಕೆ ಪ್ರಯತ್ನ ಪಡು. ನಮ್ಮಲ್ಲಿರುವಂತ ಯಾವುದೇ ಒಬ್ಬ ವ್ಯಕ್ತಿ ಇಡೀ ಜಗತ್ತಲ್ಲಿ ರಸ್ತೆನಲ್ಲಿ ಈ ತರ ಕಂಡ್ರೆ ಆಗ ನಮ್ಮ ಹೋರಾಟ ಫಲ ಕೊಟ್ಟಿಲ್ಲ ಅಂತ. ನಿನ್ಗೆ ಬಡಕೆ ಕುಡಿತಾ ಇದ್ಯಾ? ಇದ್ರ ದುಡ್ಡೇ ನಿಮ್ಮಪ್ಪ ಕೊಡ್ತಾನ? ಹಾ, ನಮ್ಮಪ್ಪನೇ ಕೊಡ್ತಾರೆ. ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಮ್ಗಿದ್ ಸರಿ ಅನ್ಸುತ್ತಾ? ಈ ಮಡ್ಕೆನ ಪರ್ಕೆಗಳನ್ನ ನಿಮಗ್ ತಗ್ಲಾಕಿ ನಿಮ್ಮನ್ನ ಗುಲಾಮ್ರ ತರ ನೋಡ್ತಿದ್ದಾರೆ. ಹೌದು, ನಮ್ಗಿದೆಲ್ಲ ಇಷ್ಟ ಇಲ್ಲ. ಆದ್ರೆ ನಮ್ ಇಷ್ಟ ಕಷ್ಟ ಎಲ್ಲ ಕೇಳೋರು ಯಾರು? ಅವ್ರ ಮನೆಗಳಿಂದಾನೆ ನಮ್ ಜೀವನ ನಡೀತಾ ಇರೋದು. ಈ ಮಡಿಕೆ ಪೊರ್ಕೆ ಇಲ್ದೆ ಅವ್ರ ಕೇರಿ ಕಡೆ ಕೂಡ ನಾವು ತಲೆ ಹಾಕುವಾಗಿಲ್ಲ. ಹಾಗಾದ್ರೆ ಅವ್ರ ಕೇರಿ ಕಡೆ ಹೋಗ್ಲೇಬೇಡಿ. ಹೆಂಗ್ ಹೋಗ್ದೆ ಇರಕ್ಕಾಗತ್ತೆ? ನಾವು ಸತ್ರ ನಮ್ ಹೆಂಡತಿ ಮಕ್ಳ ಗತಿ ಏನು? ನೀನಿನ್ನು ಚಿಕ್ಕೋನು ಭೀಮ್ರಾವ್. ಜವಾಬ್ದಾರಿ ಅಂತ ಬರುತ್ತಲ್ಲ, ಆಗ ಅರ್ಥ ಆಗತ್ತೆ ನಿನ್ಗೆ. ಚಿಕ್ಕೋನೆ ಆದ್ರೆ ಎಲ್ಲ ಅರ್ಥ ಆಗುತ್ತೆ. ಅಪ್ಪ ಹೇಳ್ತಿರ್ತಾರೆ, ಎಲ್ಲದಕ್ಕೂ ಒಂದ್ ಪರಿಹಾರ ಇರುತ್ತಂತೆ. ನೀವ್ ಅವ್ರ ದಾರಿಯಲ್ಲಿ ಹೋಗೋದನ್ನ ಯಾಕೆ ನಿಲ್ಲಿಸ್ಬಾರ್ದು?
ನಿಮ್ಗೆ ಯಾರಾದ್ರೂ ಈ ಮಟ್ಕೆ ಪರ್ಕೆ ಕಟ್ಕೊಂಡು ಹೋಗಿ ಅಂದ್ರೆ ನೀವು ಆ ಕಡೆ ಹೋಗ್ಲೇಬೇಡಿ. ಮತ್ತೆ ಬೇರೆ ದಾರಿಲಿ ಹೋದ್ರಾಯ್ತು. ನೋಡು ಪುಟ್ಟ, ನೀನಿನ್ನು ಚಿಕ್ಕೋನು, ನಿನಗಿದೆಲ್ಲ ಅರ್ಥ ಆಗಲ್ಲ. ಈ ಸಮಾಜದ ರೀತಿ ರಿವಾಜ್ಗಳೆಲ್ಲ ತುಂಬಾ ಜಟಿಲ, ಹುಳ ಹಿಡಿದು ಕೂತಿದೆ. ಇಂಥ ಸಮಯದಲ್ಲಿ ಇದನ್ನೆಲ್ಲ ದಾಟೋದು ತುಂಬಾ ಕಷ್ಟ. ಯಾವತ್ತೂ ಒಂದಿನ ಶುರು ಮಾಡ್ಲೇಬೇಕಲ್ಲ. ಆಚರಣೆ ಹೆಸರಲ್ಲಿ ಇನ್ನು ಎಷ್ಟು ದಿನ ಅಂತ ಇದನ್ನೇ ಮಾಡ್ತೀರಾ? ಮುಂದೆ ನಿಮ್ ಮಕ್ಕಳು ಕೂಡ ಇದೇ ರೀತಿ ಬದುಕ್ಬೇಕು ಅನ್ಕೊಂಡಿದ್ದೀರಾ? ಇದರಿಂದ ಯಾವತ್ತೂ ನಮಗ್ ಮುಕ್ತಿ ಸಿಗದೆ ಬೇಡವಾ? ಏನೇ ಆದ್ರೂ ಸರಿ, ನಾವು ಆ ಕೇರಿ ಕಡೆ ಹೋಗಲ್ಲ. ಹೌದು, ಹೋಗಲ್ಲ, ಹೋಗಲ್ಲ. ಕೇರಿ ಕಡೆ ಹೋಗಲ್ಲ. ಹೌದು, ನಾವು ಕೇರಿ ಕಡೆ ಹೋಗಲ್ಲ. ಕೇರಿ ಕಡೆ ಹೋಗಲ್ಲ, ಹೋಗಲ್ಲ. ಮತ್ತೇನು ಹೊಸ ಸುದ್ದಿ? ಕೆಟ್ಟ ಸುದ್ದಿಗಳೇ ಜಾಸ್ತಿ ಇದೆ ಆಚಾರಿಗಳೇ. ಏನ್ ಹೇಳೋದು? ಆ ಅಪ್ಪ ಮಗನ್ ಕಾಟ ಜಾಸ್ತಿ ಆಗೋಗ್ಬಿಟ್ಟಿದೆ. ನೀವೇ ಏನಾದ್ರೂ ಮಾಡ್ಬೇಕಷ್ಟೇ. ಊರಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡ್ತಿದ್ದಾರೆ. ನಾವೇನು ಮಾಡ್ತಿಲ್ಲ ಅಂತ ಕೊಬ್ಬು ಜಾಸ್ತಿ ಆಗಿದೆ ಅವ್ರಿಗೆ. ಒಂದು ಸಲ ಅವ್ರ ಸ್ವಾಭಿಮಾನನ ಮಣ್ಣುಪಾಲ್ ಮಾಡಿದ್ರೆ ಸಾಕು, ಎಲ್ರೂ ನಮ್ ದಾರಿಗೆ ಬರ್ತಾರೆ. ನೆತ್ತಿಗೇರಿರೋ ಅಹಮ್ಮು ಕಡಿಮೆ ಆಗುತ್ತೆ. ಏನ್ ಹೇಳ್ದೆ ನೀನು? ಅವ್ರ ಜಾತಿಯವ್ರೇನಾದ್ರೂ ಮಡಕೆ ಪೊರ್ಕೆನ ತಗ್ಲಾಕೊಂಡು ಹೋಗೋದನ್ನ ಅವ್ನು ನೋಡಿದ್ರೆ ಭೀಮ್ರಾವ್ ಗೋಳಾಡ್ತಾನೆ ಅಂದೆ ಅಲ್ವಾ? ಹೌದು. ಹಾಗೆ ಸುಮ್ಮನೆ ಅಂದ್ಕೊಳ್ಳಿ, ಆ ಭೀಮ್ರಾವ್ ಅಣ್ಣನ ಕತ್ತಲ್ಲಿ ಮಡಕೆ ಸೊಂಟಕ್ಕೊಂದು ಪೊರ್ಕೆ ಕಟ್ಕೊಂಡು ಮತ್ತವನು ಮನೆ ಕಡೆ ಹೆಜ್ಜೆ ಹಾಕೊಂಡು ಹೋದ್ರೆ ಹೆಂಗಿರತ್ತೆ? ಆಗವನ ಸ್ವಾಭಿಮಾನ ಮಣ್ಣುಪಾಲ ಆಗದೆ ಇರತ್ತ? ಏನ್ ತಲೆ ಆಚಾರಿಗಳೇ ನಿಮ್ದು? ಎಂತ ಉಪಾಯ ಹೇಳಿದ್ರಿ? ಆ ತಲೆನಲ್ಲಿ ಇನ್ನು ಏನೇನಿದೆಯೋ? ಮತ್ತೆ ತಡ ಮಾಡಬೇಕು? ಹಿಡ್ಕೊಳ್ಳಿ ಅವನ್ನ. ಕುತ್ತಿಗೆಗೊಂದು ಮಡಕೆ ಕಟ್ಟಿ ಮತ್ತೆ ಸೊಂಟಕ್ಕೊಂದು ಪೊರ್ಕೆ ಕಟ್ಟಿ. ಹಿಡ್ಕೊಳ್ಳಿ ಅವನನ್ನ.
ನಿಮ್ಗೆಲ್ಲ ಅವಮಾನ ಆಗೋ ತರ ಯಾವ ಕೆಲ್ಸನೂ ಇನ್ ಮುಂದೆ ಮಾಡಲ್ಲ ಅಂತ. ನಾವ್ ಎಲ್ಲಾ ಕೆಲ್ಸನೂ ಹಾಗೆ ಮಾಡ್ತೀವಿ ಭೀಮಾ, ಆದ್ರಿಂದ ನಮ್ಗೆ ಅಪಮಾನ ಆಗುತ್ತೆ. ಆದ್ರೆ ಇರೋ ಕೆಲ್ಸನ್ ಬಿಟ್ರೆ ಹೊಟ್ಟೆಗೇನ್ ಮಾಡೋಣ? ಆದ್ರೆ ನಾವು ಮಾತಂತೂ ಕೊಡೋಣ. ಕ್ರಮೇಣ ಇದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಮರ್ಯಾದೆಯಿಂದ ಬದುಕೋದನ್ನು ಕಲಿಯೋಣ. ನಾವ್ಯಾರು ಇನ್ಮೇಲಿಂದ ಈ ಮಡಿಕೆ ಪೊರ್ಕೆನ ಯಾವತ್ತೂ ತಗಲಾಕೊಳ್ಳಲ್ಲ. ಯಾವತ್ತೂ ತಗಲಾಕೊಳ್ಳಲ್ಲ ನಾವು. ನಮ್ ಮರ್ಯಾದೆ ಮತ್ತೆ ನಮ್ ಹಕ್ಕಗೋಸ್ಕರ ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಯಾರು ಗೌರವ ಕೊಡೋದಿಲ್ಲ. ಜಗತ್ತಿಗೆ ಬುದ್ಧಿ ಹೇಳೋ ಮುಂಚೆ ನಾವೇ ಚಿತ್ಕೋಬೇಕು. ನಾವು ಮನುಷ್ಯರೇ, ನಮ್ಗೂ ಸ್ವಾಭಿಮಾನ ಇದೆ, ನಮ್ಗೂ ಸ್ವಾತಂತ್ರ್ಯ ಇದೆ. ಹೌದು, ಸ್ವಾತಂತ್ರ್ಯ ಇದೆ. ಇವತ್ ಇವನ್ನ ಇವ್ರ ತಮ್ಮ ಇವ್ರಪ್ಪನ್ ಮರ್ಯಾದಿನ ಮಣ್ಪಾಲ್ ಮಾಡ್ಲಿಲ್ಲ ಅಂದ್ರೆ ಆಗ ಇವ್ರಿಗೆ ಅರ್ಥ ಆಗುತ್ತೆ ನಮ್ಮ ತಾಕತ್ ಏನು ಅಂತ. ಮುಂದೆ ಬರ್ಬೇಡಿ. ಧ್ರುವ, ಹಿಡಿರಿ ಅವನನ್ನ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಒಬ್ಬೊಬ್ಬರ ತಲೆನೂ ಒಡೆದು ಹಾಕ್ಬಿಡ್ತೀನಿ. ಧ್ರುವ, ಆನಂದ, ನೀವಿಬ್ರು ಇಲ್ಲಿಂದ ಹೊರಡಿ. ಆದ್ರೆ ಪುರಂಜನ್ ಮಾಮ, ನೀವು ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. ನೀವಿಬ್ರು ಇಲ್ಲಿಂದ ಹೊರಡಿ. ನೀನ್ ಅವ್ರನ್ನ ಕಾಪಾಡ್ತೀಯ? ಇವನ್ ಕೈಕಾಲ್ ಮುರಿದಾಕ್ರು, ನಮ್ಗೆ ಅಡ್ಡ ಬರೋಷ್ಟು ಧೈರ್ಯ ಬಂದಿದೆ. ಲಾಠಿ ಕೊಡಿಲ್ಲಿ. ನಾನು ಆ ಹುಡುಗರನ್ನ ನೋಡ್ಕೋತೀನಿ. ನಡಿ ಮಂಗೇಶ, ಆಶಿಷ, ಹೊಡಿರಿ ಅವನನ್ನ.
ಏನಂದ್ರೆ ಹಳ್ಳಿ ಜನರು ಅಟ್ಟಿಸ್ಕೊಂಡ್ ಬರ್ತಿದಾರೆ ನಮ್ನ. ಯಾಕೆ ಏನಾಯ್ತು? ಅವ್ರು ಹೇಳ್ತಾ ಇದ್ರು ನನ್ಗೆ ಮಡಕೆ ಮತ್ತೆ ಪರ್ಕೆ ತಗ್ಲಾಕಿ ಇವ್ರಪ್ಪ ಮತ್ತೆ ಇವ್ನ ಮರ್ಯಾದಿನ ತೆಗಿಬೇಕು ಅಂತ. ಬಡ್ಡಿ ಮಗ ಸತ್ನ? ಇಲ್ಲ, ಇನ್ನೂ ಒದ್ದಾಡ್ತಿದ್ದಾನೆ. ನೀವು ಹೂ ಅನ್ನಿ, ಸಾಯಿಸ್ಬಿಡೋಣ. ಬೇಡ, ಪಾಪ ಅನ್ಸತ್ತೆ. ನಡೀರಿ. ಇದಕ್ಕೋಸ್ಕರನೇ ನಾನು ಅವ್ರಿಗೆ ಓಡು ಹೋಗಿ ಅಂತ ಹೇಳಿದ್ದು. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ ಜನರು ಕೇರಿ ಇದೆ, ಅವರಿಬ್ರು ಅಲ್ಲಿಗೆ ಹೋಗಿ ತಲುಪಿಬಿಟ್ರೆ ಸಾಕು. ಇಲ್ಲ ಅಂದ್ರೆ ಆನಂದನ್ನು ಸಾಯಿಸ್ಬಿಡ್ತಾರೆ. ದೇವ್ರೆ, ಹೇಗಾದ್ರೂ ಮಾಡಿ ಆನಂದನ್ನ ನಮ್ಮ 3 ಜನರ ಹತ್ರ ಕಳ್ಸು, ಅವನ್ ಜೀವನ ಕಾಪಾಡು.